ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಅಪ್ಡೇಟ್ ಮಾಡ್ಕೊಂತ ಇರ್ಬೇಕಾಗ್ತದೆ. ಹೆಂಗೆ ಬದಲಾವಣೆಗಳಾಗ್ತದೆ ನೋಡಿತ್ತು ಮೊನ್ನೆ ಒಂದು ಡೀಪ್ ಸೀಕ್ one Chinese AI, this one disrupted the entire American AI system. This is the new kind of growth. So second airport to final ಆಗಿದೆ ಸರ್. ಡಿಸೆಲ್ 2-3 ಸಲ ಘೋಷಣೆ ಮಾಡ್ತೀವಿ ಅಂತ ಹೇಳಿ. ನಾನು ಹೇಳ್ತಿದ್ದಿಲ್ಲ, ಈಗ ಒಂದು ಡಿಸೆಂಬರ್ ತರಬೇಡಿ, ನಾವು ಮೆರಿಟ್ ಬೇಸ್ಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಾನು ಹೇಳ್ತಲ್ಲ, ಸೆಕೆಂಡ್ ಏರ್ಪೋರ್ಟ್ ಆಗ್ತದೆ ನಿಮ್ಮ ಅದಕ್ಕೆ. ಮತ್ತು ನನ್ನ ಆಸೆ, ನಾನೇನಾದ್ರು ಬಿಜಾಪುರ ಹೋಯ್ತಾ ಇಲ್ಲಲ್ಲ, ನನ್ನ ಆಸೆ ಇರುತ್ತೆ. ನಾನು ಸೆಕೆಂಡ್ ಏರ್ಪೋರ್ಟ್ ಬಿಜಾಪುರ ಮಾಡ್ತೀನ, ಮಾಡಕ್ ಬರ್ತಾರೆ ಮಾಡ್ಬಿಡ್ತಿದ್ದೆ, ಅದು ಮಾಡಕ್ ಬರಲ್ಲ. ವಿದಿನ್ 50 kilometers ಅವರ್ ಬ್ಯಾಂಗ್ಳೂರ್ ಅಂಡ್ ಇಟ್ ವಿಲ್ ಬಿ ಮೆರಿಟ್ ಬೇಸ್ಡ್. ನಾವು ಯಾರಿಗೂ ಇದು ಮಾಡಲ್ಲ, ಡಿ ಕೆ ಶಿವಕುಮಾರ್ ಒತ್ತಾಯಕ್ಕೂ ಮಾಡಲ್ಲ, ಪರಮೇಶ್ವರ್ ಅವರು ಒತ್ತಾಯಕ್ಕೂ ಮಾಡಲ್ಲ, ಯಾರಿಗೂ ಇಲ್ಲ. ವಯಬಿಲಿಟಿ ಇರುತ್ತದಲ್ಲ, ಅದು ಬೆಂಗಳೂರಿಗೆ ಒಳ್ಳೇದಾಗಬೇಕು, ಜನತೆಗೆ ಒಳ್ಳೇದಾಗಬೇಕು, ಆಮೇಲೆ ಇಂಡಸ್ಟ್ರೀಸ್ಗೆ ವಾಣಿಜ್ಯಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಬೆಸ್ಟ್ ಏರ್ಪೋರ್ಟ್ ಆಗ್ತದೆ. ಮತ್ತು ಮಾಡೋರು ಕೂಡ ಸುಮ್ಮನೆ ನಾವು ಹೇಳ್ಬೋದು, ನಾವೆಲ್ಲೋ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಹೇಳಿ ಮಾಡೋರು ಬರ್ಬೇಕಲ್ಲ. ಅವ್ರು ವಯಬಿಲಿಟಿ ನೋಡ್ತಾರೆ, ಪ್ಯಾಸೆಂಜರ್ ರೋಡ್ ಎಲ್ಲಿದೆ ನೋಡ್ತಾರೆ, ಕಾರ್ಗೋ ರೋಡ್ ಎಲ್ಲಿದೆ ನೋಡ್ತಾರೆ, ಇದೆಲ್ಲವರೂ ನೋಡ್ತಾರೆ. ವಯಬಿಲಿಟಿ ನಾವು ಬರೇ ನಾವು ಲ್ಯಾಂಡ್ ಕೊಟ್ಟು ಬಂದು ಏರ್ಪೋರ್ಟ್ ಮಾಡಿದ್ರೆ ಯಾರು ಮಾಡ್ತಾರ? ಸರ್, ಇದು ರಿಲೇಟೆಡ್ ಆಗಿ ನಿಮ್ದು ಇನ್ನೊಂದು ಇಲಾಖೆ, ಮೂಲಸೌಕರ್ಯ ಇಲಾಖೆ ಸಂಬಂಧಪಟ್ಟಂತೆ ಮೆಟ್ರೋ ದರ ಹೆಚ್ಚಿಗೆ ಆಗಿದೆ ಸರ್. ಪಬ್ಲಿಕ್ ಎಲ್ಲ ಜಾಸ್ತಿ ಮೆಟ್ರೋ ನಮ್ಮಲ್ಲಿ ಬರೋದು ಐಡಿ ಕೊಡೋದು ನಮ್ದು ಬರೀ ಸಬರ್ಬನ್ ರೈಲ್ವೇಸ್. ಲಾಸ್ಟ್ ಸರ್, ನೀವು ಬಿಜಾಪುರ ಉಸ್ತುವಾರಿ ಸಚಿವರು ಬಾಗಪ್ಪ ರೀಜನ್ ಮರ್ಡರ್ ಆಗಿದೆ ಸರ್. ಅದು ನಾನು ಎಲ್ಲ ಅದನ್ನ ಅದು SP ಅವ್ರ ಜೊತೆ ನಿನ್ನೆ ಮಾತಾಡಿದ್ದೀನಿ. ಅದು ಗೊತ್ತಿದೆ, ಅದು ಏನು ನಡೆದಿದೆ, ಅವರವರ ಮಧ್ಯೆ ವ್ಯವಹಾರಗಳ ಮಧ್ಯೆ ನಡೆದಿದೆ. ಎರಡೂ ದಲಿತ ಕಂಪನೀಸ್, ಅವರು ಅಡ್ವೊಕೇಟು, ಆ ಅಡ್ವೊಕೇಟ್ನ ಸಹೋದರ ಸಂಶಯ ವ್ಯಕ್ತಿ ಅಂತ ಇದು ಮಾಡಿದ್ದಾರೆ. ಅವ್ರ ಜೊತೆ ಅವ್ರನ್ನ ಇವರು ಇದು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ನಮ್ಮ SP ಬಹಳ ಸಮರ್ಥಕರಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅವರು ಅದನ್ನ ಬಹಳ ಟಫ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಅವರು ಸಹ ಕ್ರಮ ಕೇಳ್ಕೊತೀವಿ. ಮತ್ತು ಇದೆಲ್ಲವೂ ಕೂಡ ಅವರವರೇ ಏನು ಈ ಇವರೇನು ಒಳ್ಳೆ ಜನ ಅಲ್ಲ, ಎರಡು ಕಂಪನೀಸ್ ಎಲ್ಲ ಒಬ್ಬರೇ ಒಬ್ರಿಗೊಬ್ರು ಇದು ಮಾಡ್ಕೊಂಡು ಇವ್ರ ಮೇಲೆ ಕೂಡ ಏನು ಸತ್ತಿದ್ರು, ಅವ್ರ ಮೇಲೆ ಸಿಕ್ಕಾಪಟ್ಟಿ ಎಕ್ಸ್ಟಾರ್ಷನ್ ಇದೆಲ್ಲ ಕೇಸ್ಗಳಿದಾವೆ. ಇವ್ರು ಯಾರೋ ಅವ್ರನ್ನ ಕೊಂದಿದ್ರು, ಅವ್ರಿಗೆ ಇದೆಲ್ಲ ರಿವೆಂಜ್ಫುಲ್, ಅವ್ರು ಯಾಗೇನೋ ಕೊಂದಿದ್ದಾರೆ ಬಹುಶಃ ಸಂಶಯ ಏನು ಮಾಡಿದ್ದಾರೆ, ಅವ್ರ ಬದಲು ಏನೋ ಮಾಡಿದ್ದಾರೆ ಅಂತ ಹೇಳಿದ್ರು.